ಧರ್ಮಸ್ಥಳ ಬುರುಡೆ ಗ್ಯಾಂಗ್ಗೆ ಎಸ್ಐಟಿ ಫುಲ್ ಗ್ರಿಲ್ ನಡೆಸಿದೆ. ತನಿಖೆ ವೇಳೆ ನಾನು ಬೆಳ್ತಂಗಡಿಯವನೇ ಅಂತ ಯೂಟ್ಯೂಬರ್ ಮನಾಫ್ ಹೇಳ್ಕೊಂಡಿದ್ದಾನೆ. ಹಾಗಿದ್ರೆ ಧರ್ಮಸ್ಥಳ ಅಪ್ಡೇಟ್ ಏನಿದೆ ತೋರಿಸ್ತೀವಿ ನೋಡಿ. ಧರ್ಮಸ್ಥಳ ಬುರುಡೆ ಗ್ಯಾಂಗ್ಗೆ ಎಸ್ಐಟಿ ಫುಲ್ ಗ್ರಿಲ್. ನಾನು ಬೆಳ್ತಂಗಡಿಯವನೇ ಎಂದ ಯೂಟ್ಯೂಬರ್ ಮನಾಫ್. ಧರ್ಮಸ್ಥಳ ಬುರುಡೆ ಪ್ರಕರಣದ ತನಿಖೆ ಮತ್ತಷ್ಟು ತೀವ್ರಗೊಂಡಿದೆ. ಬುರುಡೆ ಗ್ಯಾಂಗ್ಗೆ ಎಸ್ಐಟಿ ಫುಲ್ ಗ್ರಿಲ್ ಮಾಡ್ತಿದೆ. ಕಳೆದೊಂದು ವಾರದಿಂದ ಯೂಟ್ಯೂಬರ್ ಅಭಿಷೇಕ್, ಸೌಜನ್ಯ ಮಾವ ವಿಠಲಗೌಡ, ಜಯಂತ್, ಗಿರೀಶ್ ಮಟ್ಟಣ್ಣನವರ್ ವಿಚಾರಣೆ ಎದುರಿಸುತ್ತಿದ್ದಾರೆ. ನಾಲ್ವರನ್ನು ಪ್ರತ್ಯೇಕ ರೂಮ್ನಲ್ಲಿ ವಿಚಾರಣೆ ಮಾಡಲಾಗ್ತಿದೆ. ಈಗಾಗಲೇ ಯೂಟ್ಯೂಬರ್ ಅಭಿಷೇಕ್ ಬಳಿ ಕ್ಯಾಮೆರಾ, ಮೊಬೈಲ್, ಲ್ಯಾಪ್ಟಾಪ್ ವಶಪಡಿಸಿಕೊಂಡಿರೋ ಎಸ್ಐಟಿ ಡಿಲೀಟ್ ಮಾಡಿರೋ ಫೈಲ್ಗಳನ್ನ ರಿಟ್ರೀವ್ ಮಾಡಲು ಮುಂದಾಗಿದೆ. ಬುರುಡೆ ವಿಡಿಯೋ ಅಪ್ಲೋಡ್ ಮಾಡಿದ್ದ ಯೂಟ್ಯೂಬರ್ ಮನಾಫ್ಗೂ ಎಸ್ಐಟಿ ಪ್ರಶ್ನೆಗಳ ಸುರಿಮಳೆ ಸುರಿಸುತ್ತಿದೆ. ನೆನೆ ತನಿಖಾಧಿಕಾರಿ ಜಿತೇಂದ್ರ ದಯಾಮ ಮನಾಫ್ನ ವಿಚಾರಣೆಗೊಳಪಡಿಸಿದ್ರು. ವಿಚಾರಣೆಗೆ ಹಾಜರಾಗೋದಕ್ಕೂ ಮುನ್ನ ಮಾಧ್ಯಮಗಳ ಜೊತೆ ಮಾತನಾಡಿದ ಮನಾಫ್, ನಾನು ಹುಟ್ಟಿದ್ದು ಕರ್ನಾಟಕದಲ್ಲೇ, ಓದಿದ್ದು ಬೆಳೆದಿದ್ದು ಎಲ್ಲ ಸಾಗರದಲ್ಲಿ. ಈಗ 10 ವರ್ಷದಿಂದ ಕೇರಳದಲ್ಲಿ ಸೆಟ್ಲ್ ಆಗಿದ್ದೀನಿ ಅಂದ್ರು. ನಾವು ಹುಟ್ಟು ಬೆಳೆದಿದ್ದೆಲ್ಲ ಸಾಗರದಲ್ಲಿ, ಓದಿದ್ದು ಸಾಗರದಲ್ಲೇ. ನಮ್ಮ ಅಪ್ಪ ಅವರು ಸಾಗರ ಮುನ್ಸಿಪಲ್ ಚೇರ್ಮನ್ ಇದ್ದರು. ಕರ್ನಾಟಕ ಮೈನಾರಿಟಿ ಸೆಲ್ ಕಾಂಗ್ರೆಸ್ಸಿಂದು ಅಧ್ಯಕ್ಷರಿದ್ದರು. ನಮ್ಮ ಪಾರಂಪರ್ಯ ಇಲ್ಲಿ ಕರ್ನಾಟಕದಲ್ಲೇ ಇದೆ. ಈಗ ಸ್ವಲ್ಪ ಆಯಿತು, ಒಂದು 10 ವರ್ಷ ಆಯಿತು. ಈಗ ನಾನು ಕೇರಳದಲ್ಲಿ ಸೆಟ್ಲ್ ಆಗಿದ್ದೀನಿ. ಇನ್ನು ಸುಜಾತಾ ಭಟ್ಗೆ ನಾನು ತಾಯಿ ಸ್ಥಾನ ಕೊಟ್ಟಿದ್ದೆ, ಆದ್ರೆ ಅವ್ರ ವಿಷಯದಲ್ಲಿ ನನಗೆ ಬೇಸರ ಆಯಿತು. ಇನ್ನು ವಿಡಿಯೋದಲ್ಲಿ ಎಲ್ಲಿಯೂ ನಾನು ದೇವಸ್ಥಾನದ ಬಗ್ಗೆ ಆಗ್ಲಿ, ಇವರೇ ಆರೋಪಿಗಳು ಅಂತಾಗ್ಲಿ ಮಾತನಾಡಿಲ್ಲ ಅಂತ ಹೇಳಿದ್ದಾರೆ. ದೇವಸ್ಥಾನಿಗೆ ಇರಲಿ, ಇದು ಯಾರು ಆರೋಪಿ ಅಂತ ಹೇಳಿರಲಿ, ನಾನು ಇವತ್ತಕ್ಕ ಹೇಳಿಲ್ಲ, ಇನ್ನೂ ಹೇಳೋದು ಇಲ್ಲ. ಅದು ನನ್ನ ಕೆಲಸ ಇಲ್ಲ. ನಾನು ಈಗ ಧರ್ಮಸ್ಥಳ ಅಂದರೆ ಒಂದು ಜಾಗ ಹೆಸರು, ದೇವಸ್ಥಾನ ಹೆಸರಲ್ಲ. ನಾವು ಆ ಧರ್ಮಸ್ಥಳ ಪಕ್ಕದಲ್ಲಿ ಇರುವ ಒಂದು ಘಟನೆಯಲ್ಲಿ ಏನು ಅದು ಸತ್ಯ ಏನು ಸುಳ್ಳು ಅಂತೇಳಿ ಅಷ್ಟೇ, ಅದರಲ್ಲಿ ಬೇರೆ ಏನಿಲ್ಲ. ಧರ್ಮಸ್ಥಳ ಪರ ನಿಂತ ಪವರ್ ಸ್ಟಾರ್ ಪವನ್ ಕಲ್ಯಾಣ್. ಈ ನಡುವೆ ಪಕ್ಕದ ರಾಜ್ಯ ಆಂಧ್ರ ಪ್ರದೇಶದ ಡಿಸಿಎಂ ನಟ ಪವನ್ ಕಲ್ಯಾಣ್ ಧರ್ಮಸ್ಥಳದ ಪರ ನಿಂತಿದ್ದಾರೆ. ನಾಳೆ ಪವನ್ ಕಲ್ಯಾಣ್ ಧರ್ಮಸ್ಥಳಕ್ಕೆ ಭೇಟಿ ನೀಡಲಿದ್ದು ಸಂಜೆ 5 ಗಂಟೆಗೆ ವಿಶೇಷ ಪೂಜೆ ಸಲ್ಲಿಸಲಿದ್ದಾರೆ. ದೇಗುಲದ ಮುಂಭಾಗ ಆರತಿ ಸೇವೆಯನ್ನು ಕೂಡ ಪವನ್ ಮಾಡಲಿದ್ದಾರೆ. ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರನ್ನು ಪವನ್ ಭೇಟಿ ಮಾಡೋ ಸಾಧ್ಯತೆ ಇದೆ. ಅಶೋಕ್, TV9 ಮಂಗಳೂರು.